ಹಾಯ್ ಆಲ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಉಡುಪಿ ಕುಂದಾಪುರ ಈ ಭಾಗದಲ್ಲಿ ಸಾಂಪ್ರದಾಯಿಕ ಮದುವೆ ಊಟ ಉಂಡವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಅನ್ನ ಬಡಿಸಿದ ತಕ್ಷಣ ಅದಕ್ಕೆ ತೊವೆ ಬಡಿಸೋದು ಇಲ್ಲಿನ ಸಂಪ್ರದಾಯ. ನಂತರ ಸಾರನ್ನ ಹಾಗೆ ನಂತರ ಹುಳಿಗೆ ಅನ್ನ ಬಡಿಸ್ತಾರೆ. ನಾನು ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಸಾರನ್ನ ಹೇಗೆ ಮಾಡೋದು, ಈ ಮದುವೆ ಮನೆ ಶೈಲಿಯ ಹುಳಿನ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಮದುವೆ ಮನೆಗಳಲ್ಲಿ ಮಾಡುವ ತೊವೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ತೊವೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ರಿಗೂ ತುಂಬಾ ಫೇವ್ರೇಟ್. ಮಾಡೋದು ಕೂಡ ತುಂಬಾ ಸುಲಭ, ಹಾಗೆ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಬನ್ನಿ ನೋಡೋಣ ಈ ತೊವೆನ ಹೇಗೆ ಮಾಡೋದು ಅಂತ. ಈ ತೊವೆಯನ್ನು ತೊಗರಿಬೇಳೆಯಿಂದ ಮಾಡ್ತಾರೆ. ಇಲ್ಲಿ ಒಂದು 3/4 ಕಪ್ಪಷ್ಟು ತೊಗರಿಬೇಳೆನ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಬೇಯೋಕೆ ಇಡ್ತಾ ಇದ್ದೀನಿ. ಬೇಳೆ ಕುಕ್ಕರ್ಗೆ ಹಾಕಿಬಿಟ್ಟು ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 1/4 ಚಮಚದಷ್ಟು ಹಳದಿ ಪುಡಿ ಹಾಗೆ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ಬೇಯೋಕೆ ಇಡ್ತಾ ಇದ್ದೀನಿ. ಟೊಮೆಟೊ, ಶುಂಠಿ ಎಲ್ಲನೂ ಇದಕ್ಕೆ ಸೇರಿಸಬೇಕು, ಆದರೆ ಬೇಯುವಾಗ ಏನನ್ನು ಸೇರಿಸಬಾರ್ದು. ಪ್ಲೇನ್ ಆಗಿ ಹಳದಿ ಪುಡಿ ಹಾಕಿಬಿಟ್ಟು ಬೇಳೆನ ಮಾತ್ರ ಬೇಯಿಸ್ಕೋಬೇಕು. ಇದಕ್ಕೆ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಈ ತೊವೆಗೆ ಬೇಳೆ ತುಂಬಾ ಸಾಫ್ಟ್ ಆಗಿ ಬೇಯಬೇಕು, ಹಾಗಾಗಿ ಒಂದು ಅರ್ಧ ಗಂಟೆ ಬೇಳೆನ ನೆನೆಸ್ಕೊಂಡ್ರೆ ಒಳ್ಳೆಯದು. ಈಗ ಈ ಬೆಂದಿರುವ ಬೇಳೆನ ತೊವೆ ಮಾಡೋ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು 4ರಿಂದ 5 ಇಂಚು ಶುಂಠಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ. ಖಾರಕ್ಕೆ ಒಂದು 4 ಹಸಿಮೆಣಸು. ಇದು ಖಾರ ಮತ್ತು ಹುಳಿ ಎಲ್ಲ ಸ್ವಲ್ಪ ಮೈಲ್ಡ್ ಆಗಿರಬೇಕು, ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೆಕ್ಸ್ಟ್ ಹಸಿಮೆಣಸು, ಟೊಮೆಟೊ, ಶುಂಠಿ ಇದನ್ನು ಹಾಕಿಬಿಟ್ಟು ನಾವು ತೊವೆನ ಕುದಿಯೋಕಿಡಬೇಕು. ಲಿಂಬೆ ರಸನ ಕೊನೆಯಲ್ಲಿ ಹಿಂಡ್ಕೊಳ್ಳುವಂಥದ್ದು. ತೊವೆ ಕುದಿಯೋಕಿಡುವಾಗ ಸಾಕಷ್ಟು ಪ್ರಮಾಣದ ನೀರನ್ನು ಸೇರಿಸಿ ಕುದಿಯೋಕಿಡಬೇಕು. ಯಾಕಂದರೆ ತೊವೆಯ ಸೀಕ್ರೆಟ್ ಆದ ರುಚಿ ಅಡಗಿರೋದೇ ಇಲ್ಲಿ. ಈ ತೊವೆನ ನೀವು ಸರಿಯಾಗಿ ಕುದಿಸ್ಬೇಕು. 1 ಅಳತೆಯ ನೀರನ್ನು ಹಾಕಿ ತೆಳುವಾಗಿ ಇದನ್ನು ಕುದಿಯೋಕಿಟ್ರೆ ಅದರಲ್ಲಿ 1/4 ಅಂಶದಷ್ಟು ನೀರು ಆವಿಯಾಗಿ ಹೋಗಬೇಕು. ಹೀಗೆ ಮಾಡಿದಾಗ ಮಾತ್ರ ನಿಮಗೆ ಈ ತೊವೆ ನಿಜವಾದ ರುಚಿ ಸಿಗೋದು. ಅಂದರೆ ಇದನ್ನ ಒಂದು 15 ನಿಮಿಷ ಸತತವಾಗಿ ಚೆನ್ನಾಗಿ ಕುದಿಸ್ಬೇಕು. ತೆಳುವಾಗಿ ಇಟ್ಕೊಂಡಿರುವಂಥ ಈ ಬೇಳೆ ಕುದ್ದು ಗಟ್ಟಿಯಾಗಬೇಕು. ಇಲ್ಲಿವಾಗ ನೋಡಿ 15 ನಿಮಿಷ ಕುದ್ಮೇಲೆ ಬೇಳೆ ಈ ಥರ ಗಟ್ಟಿಯಾಗಿದೆ. ಇಷ್ಟು ಕುದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಇದಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಟೇಸ್ಟ್ಗೆ ಒಂದು ಚಿಕ್ಕ ತುಂಡು ಬೆಲ್ಲನೂ ಕೂಡ ಸೇರಿಸ್ಬೋದು, ಆಪ್ಷನಲ್. ನಿಮಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಲಿಂಬೆ ರಸನ ಹಿಂಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ತೊವೆ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಟ್ರಾಂಗ್ ಆಗಿ ಒಳ್ಳೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆನ ತುಪ್ಪದಲ್ಲಿ ಕೊಡ್ತಾ ಇದ್ದೀನಿ. ಎಣ್ಣೆಲ್ಲೂ ಕೊಡ್ಬೋದು, ಆದರೆ ಆ ತುಪ್ಪದಲ್ಲಿ ಕೊಟ್ಟಾಗ ಆ ರುಚಿನೇ ಬೇರೆ. ಒಗ್ಗರಣೆ ಪಾತ್ರೆಗೆ ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಂಗೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1-2 ಒಣಮೆಣಸು, 1/4 ಚಮಚದಷ್ಟು ಇಂಗು ಹಾಗೆ ಕರಿಬೇವನ್ನು ಸೇರಿಸಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೊವೆಗೆ ಸೇರಿಸೋದು. ಬಿಸಿ ಬಿಸಿ ಅನ್ನ ಹಾಗೆ ಈ ಒಂದು ತೊವೆ ಇದ್ಬಿಟ್ರೆ ನಿಮಗೆ ಈ ಊಟದ ಮುಂದೆ ಬೇರೆಲ್ಲ ಮರ್ತು ಹೋಗ್ಬಿಡುತ್ತೆ. ಅಷ್ಟು ರುಚಿಯಾದ ತೊವೆ. ನೀವು ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ರೆಸಿಪಿ ಇಷ್ಟ ಆಗಿದ್ದಲ್ಲಿ ರೆಸಿಪಿನ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹೊಸಬರಾಗಿದ್ದಲ್ಲಿ ಚಾನೆಲ್ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.